ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀನಂದ ರೇಖಿ ರಿಲೀಫ್ ಸೆಂಟರ್ನಿಂದ ರೇಖಿ ಮಾಸ್ಟರ್ ಆನಂದ್ ಅಂಗಡಿ. ನಾವಿವತ್ತು ಮಹತ್ವದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನು ಗೊತ್ತಾ? ಸಿಯಾಟಿಕಾ. ಸಿಯಾಟಿಕಾ ಎಂದರೆ ಮೈಕೈಯೆಲ್ಲ ನೋವಾದಂಗೆ ಅನಿಸುತ್ತೆ. ಸಿಯಾಟಿಕಾ ಬೆನ್ನು ಹುರಿಯಿಂದ ಪಾದದವರೆಗೂ ತಾಳಲಾರದಂಥ ನೋವು. ಈ ನೋವನ್ನು ಅನುಭವಿಸುವುದವರೆಗೆ ಗೊತ್ತು ಇದು ಎಂಥ ದೊಡ್ಡ ನೋವು ಅಂತ. ಸಿಯಾಟಿಕಾ ಕುಂತರೂ ನೋವು, ನಿಂತರೂ ನೋವು, ಮಲ್ಕೊಂಡ್ರೂ ನೋವು, ಅಡ್ಡಾಡಿದರೂ ನೋವು. ಯಾಕೆ ಬರುತ್ತೆ ಈ ಸಿಯಾಟಿಕಾ? ಈ ಸಿಯಾಟಿಕಾಗೆ ಎಷ್ಟೊಂದು ಚಿಕಿತ್ಸೆ ಪಡೆದುಕೊಂಡಿದ್ದೀರ, ಮಾತ್ರೆ ತೆಗೆದುಕೊಂಡಿದ್ದಾರ, ಎಷ್ಟೋ ಜನ ಆಪ್ರೇಷನ್ ಸದ್ದೇ ಮಾಡಿಸ್ಕೊಂಡಿದ್ದೀರ, ಆದರೂ ಈ ನೋವು ಹೋಗ್ತಾ ಇಲ್ಲ. ಎಲ್ಲ ಡಾಕ್ಟರ್ಗಳೇ ತೋರಿಸಿನೂ ಆಯಿತು, ಕಂಡ ದೇವರಿಗೆ ಹರಕೆ ಹೊತ್ತಿದ್ದು ಆಯಿತು, ಆದರೂ ಸಿಯಾಟಿಕಾ ಹೋಗ್ತಾ ಇಲ್ಲ. ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಾನೇ ಇದೆ. ರಾತ್ರಿ ಮಲಗಿದರೂ ಕುಂತರೂ ಡಿಸ್ಕ್ ಸಮಸ್ಯೆ, ಭಾಳ ಹೊತ್ತು ಕುಂತು ಕೆಲಸ ಮಾಡೋದು, ಮಾನಸಿಕ ಸಮಸ್ಯೆ, ಭಯ, ಜೀವನದ ಭವಿಷ್ಯದ ಸಮಸ್ಯೆ, ಈ ಎಲ್ಲ ಕಾರಣಗಳಿಂದ ಸಿಯಾಟಿಕಾ ಬರುತ್ತದೆ. ಸಿಯಾಟಿಕಾ ಬರೋದು ಕೇವಲ ದೈಹಿಕದಿಂದಲ್ಲ, ಮಾನಸಿಕ ಒತ್ತಡದಿಂದನೂ ಬರುತ್ತೆ. ನೀವು ಗಮನಿಸಿರಬಹುದು, ಹೆಚ್ಚು ಟೆನ್ಷನ್ ಆದಾಗ, ಹೆಚ್ಚು ಒತ್ತಡ ಆದಾಗ ಸಿಯಾಟಿಕಾ ನೋವು ಜಾಸ್ತಿ ಆಗುತ್ತೆ. ನೀವು ರಿಲ್ಯಾಕ್ಸ್ ಆಗಿದ್ದಾಗ ನೋವು ಕಡಿಮೆ ಇರುತ್ತೆ. ನಾವು ಇದುವರೆಗೂ ಸಿಯಾಟಿಕಾಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ. ಮನಸ್ಸು ಮತ್ತು ಸಿಯಾಟಿಕಾಕ್ಕೂ ಅವಿನಾಭಾವ ಸಂಬಂಧ ಇದೆ. ಮನಸ್ಸು ರಿಲ್ಯಾಕ್ಸ್ ಆದಂಗೆ ಈ ನೋವು ಸಹ ಕಡಿಮೆ ಆಗುತ್ತೆ. ಹಾಗಂತ ದೈಹಿಕಕ್ಕೂ ಟ್ರೀಟ್ಮೆಂಟ್ ಕೊಡಬಾರ್ದಂತಲ್ಲ, ದೈಹಿಕಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು, ಜೊತೆಗೆ ಮಾನಸಿಕತೆಗೂ ಟ್ರೀಟ್ಮೆಂಟ್ ಕೊಡಬೇಕು. ಇದಕ್ಕೆ ನೈಸರ್ಗಿಕ ಪರಿಹಾರ ಅಂದರೆ ರೇಖಿ. ರೇಖಿ ಹೀಲಿಂಗ್ನಿಂದ ಸಿಯಾಟಿಕಾ ಕಡಿಮೆ ಮಾಡಿಕೊಂಡವರು ಅಷ್ಟಲ್ಲದೆ ಅದರಿಂದ ಸಂಪೂರ್ಣವಾಗಿ ಮುಕ್ತವಾಗಿರುವಂಥ ಜನರು ಅನೇಕರಿದ್ದಾರೆ. ರೇಖಿಯಲ್ಲಿ ನಾವು ಕೇವಲ ಆ ಸಿಯಾಟಿಕೆ ಕಾರಣಕ್ಕೆ ಮಾತ್ರ ಹೀಲಿಂಗ್ ಕೊಡೋದಿಲ್ಲ, ಬದಲಾಗಿ ಅದರ ರೂಟ್ಗೆ ಹೋಗಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಚಕ್ರದಲ್ಲಿ ಬ್ಲಾಕೇಜ್ಗಳು ಕಾಣಿಸಿಕೊಂಡಾಗ ಸಿಯಾಟಿಕಾ ಸಮಸ್ಯೆ ಹೆಚ್ಚಾಗುತ್ತದೆ. ಮೂಲಾಧಾರದಲ್ಲಿ ಬ್ಲಾಕೇಜ್ ಕಾಣಿಸಿಕೊಂಡ್ರೆ ಜೀವನದ ಭಯ, ಆತಂಕ ಶುರುವಾಗುತ್ತದೆ. ಸ್ವಾದಿಷ್ಠಾನದಲ್ಲಿ ಬ್ಲಾಕೇಜ್ ಕಾಣಿಸಿಕೊಂಡಾಗ ಸಂಬಂಧಗಳ ಸಮಸ್ಯೆಗಳು ಕಾಡುತ್ತವೆ. ಈ ಎಲ್ಲ ಕಾರಣದಿಂದ ಯೋಚನೆಗಳು ಹೆಚ್ಚಿಗೆ ಆಗುತ್ತವೆ. ಸಿಯಾಟಿಕಕ್ಕೆ ವೈದ್ಯಕೀಯ ಚಿಕಿತ್ಸೆ ಬೇಡ ಅಂತಲ್ಲ, ವೈದ್ಯಕೀಯ ಚಿಕಿತ್ಸೆ ತೆಗೆದುಕೊಳ್ಳ್ರಿ, ಅದರ ಜೊತೆಗೆ ರೇಖಿ ಹೀಲಿಂಗನ್ನು ಪಡೆದುಕೊಳ್ಳಿ. ಇದರಿಂದ ವೈದ್ಯಕೀಯ ಚಿಕಿತ್ಸೆಗೆ ಇನ್ನಷ್ಟು ಪರಿಣಾಮವಾಗಿ ಈ ರೇಖಿ ಹೀಲಿಂಗ್ ಕೆಲಸ ಮಾಡುತ್ತದೆ. ಸಿಯಾಟಿಕಾ ರೇಖಿ ಹೀಲಿಂಗ್ ಪಡೆದ ತಕ್ಷಣ ಹೋಗೋದಿಲ್ಲ, ಇದಕ್ಕೆ ಸಮಯ ಬೇಕು. ರೇಖಿ ನಿಧಾನವಾಗಿ ಕೆಲಸ ಮಾಡುತ್ತದೆ, ಆದರೆ ರೋಗದ ಮೂಲಕ್ಕೆ ಹೋಗಿ ಕೆಲಸ ಮಾಡುತ್ತದೆ. ಹೀಗಾಗಿ ಸಿಯಾಟಿಕಾ ಮತ್ತೆ ಬರೋ ಆತಂಕ ಬಹುತೇಕ ಕಡಿಮೆ. ನಾವು ರೇಖಿ ಹೀಲಿಂಗ್ನಲ್ಲಿ ನರಗಳಿಗೆ ಹೀಲಿಂಗ್ ಮಾಡ್ತೀವಿ. ಅದರಿಂದ ನರಗಳು ರಿಲ್ಯಾಕ್ಸ್ ಆಗುತ್ತೆ, ಮನಸ್ಸು ಶಾಂತ ಆಗುತ್ತೆ. ಮೂಲಾಧಾರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರದಲ್ಲಿರುವ ಬ್ಲಾಕೇಜ್ಗಳು ಕ್ಲಿಯರ್ ಆಗುತ್ತೆ. ಶಕ್ತಿ ಹರಿವು ದೇಹದಲ್ಲಿ ಸಾಮಾನ್ಯವಾಗಿ ಆಗುತ್ತೆ. ರೇಖಿ ಶಕ್ತಿ ಅಂದರೆ ಎನರ್ಜಿ ಹೀಲಿಂಗ್, ಭೂಮಂಡದಲ್ಲಿರುವಂಥ ಶಕ್ತಿ. ಆ ಶಕ್ತಿ ನಮ್ಮ ಹಸ್ತಗಳ ಮುಖಾಂತರ ನಮ್ಮ ದೇಹದಲ್ಲಿ ಹರಿಯುತ್ತದೆ. ಮನಸ್ಸು, ಆತ್ಮ, ದೇಹ ಸಮತೋಲನವಾಗುತ್ತದೆ. ಆ ಮೂಲಕ ನಮ್ಮಲ್ಲಿರುವ ಸಿಯಾಟಿಕ್ ದೂರ ಆಗುತ್ತದೆ. ಈ ಸಿಯಾಟಿಕ್ನಿಂದಾಗಿ ಯಾವ ಕೆಲಸನೂ ಮಾಡಲಿಕ್ಕೆ ಮನಸ್ಸು ಬರೋದೇ ಇಲ್ಲ. ನಾವು ನಿಂತರೂ ಇದು ನೋವು ಕಾಡುತ್ತದೆ. ನಾವು ಎಲ್ಲಿಯಾದರೂ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೋದ್ರೂ ಈ ನೋವು ನಮಗೆ ತಪ್ಪಿದ್ದಲ್ಲ. ಎಲ್ಲಿಯಾದರೂ ಕೂಡಬೇಕು ಅನ್ನಿಸ್ತದೆ, ಭಾಳ ತನಕ ಕೂತ್ರೂ ಸಮಸ್ಯೆ. ಇದಕ್ಕೆ ರೇಖಿ ಹೀಲಿಂಗ್ ಬೆಸ್ಟ್ ಪರಿಹಾರ. ಇದು ನೈಸರ್ಗಿಕ ಚಿಕಿತ್ಸೆ.
ರೇಖಿ ಹೀಲಿಂಗ್ನಿಂದ ಯಾವುದೇ ಅಡ್ಡ ರೀತಿಯ ಪರಿಣಾಮಗಳಿಲ್ಲ. ಒಂದು ಸಲ ನೀವು ಹೀಲಿಂಗ್ ಪಡ್ಕೊಳ್ಳೋಕತ್ರೆ ಕೆಲವೊಮ್ಮೆ ಒಂದು ವಾರ 10-15 ದಿನವೂ ಹೀಲಿಂಗ್ ಮಾಡ್ಕೊಳ್ಬೇಕು. ನೀವು ನಮ್ಮ ಕಡೆ ಅಂತಲ್ಲ, ನಿಮ್ಮ ಸಮೀಪ ಇರುವಂಥ ಯಾವುದೇ ರೇಖಿ ಮಾಸ್ಟರ್ ಕಡೆ ಹೋಗಿ ಸಿಯಾಟಿಕ್ ಸಮಸ್ಯೆಗಳನ್ನು ಹೇಳಿ ವಾರ 10 ದಿನ ಅವ್ರ ಕಡೆಯಿಂದ ಹೀಲಿಂಗ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಬೆಟರ್ ನೀವೇ ರೇಖಿ ಹೀಲಿಂಗ್ ಕಳೆದುಕೊಳ್ಳಿ. ಸಿಯಾಟಿಕಕ್ಕೆ ಮಾತ್ರ ಅಲ್ಲ, ಇನ್ನುಳಿದ ಎಲ್ಲ ರೋಗಕ್ಕೂ ರೇಖಿ ಮದ್ದು. ರೇಖಿ ಕಲಿತು ನೀವು ಅಷ್ಟೇ ಅಲ್ಲ, ನಿಮ್ಮ ಸಂಬಂಧಿಕರನ್ನು, ನಿಮ್ಮ ಮನೆಯವರನ್ನು ಎಲ್ಲರಿಗೂ ಹೀಲಿಂಗ್ ಮಾಡಬಹುದು. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಡಾಕ್ಟರ್ ಮೇಲೆ ಅವಲಂಬಿತವಾಗುವುದು ಕಡಿಮೆ ಆಗುತ್ತದೆ. ಇದರಿಂದ ವೈದ್ಯಕೀಯ ವೆಚ್ಚ ಕಡಿಮೆ ಆಗುತ್ತದೆ, ಬೇರೊಬ್ಬರ ಮೇಲೆ ಅವಲಂಬನೆ ಕಡಿಮೆ ಆಗುತ್ತದೆ. ರೇಖಿ ದೀಕ್ಷಾ ಪಡೆದುಕೊಳ್ಳಿ, ಸ್ವತಃ ನೀವೇ ಹೀಲಿಂಗ್ ಮಾಡಿಕೊಳ್ಳಿ. 1 ತಿಂಗಳಲ್ಲಿ ಈ ಸಿಯಾಟಿಕ್ ನೋವು ಮಾಯ ಆಗುತ್ತದೆ. ಇಂಥ ರೋಗಗಳಿಂದ ಮುಕ್ತರಾಗಿ ನಿಮ್ಮ ಜೀವನವನ್ನು ಮೊದಲಿನಂತೆ ಸಾಮಾನ್ಯವಾಗಿಸಿಕೊಳ್ಳಿ. ಜೀವನದಲ್ಲಿ ಮತ್ತೆ ಆನಂದ ಪಡೆದುಕೊಳ್ಳಿ. ನೋವನ್ನು ಖಾಯಮಾಗಿ ಹೋಗಿಸಿಕೊಳ್ಳಿ. ನಮ್ಮಲ್ಲಿ ರೇಖಿ ಹೀಲಿಂಗ್ ಮತ್ತು ರೇಖಿ ದೀಕ್ಷೆ ಪಡೆದುಕೊಳ್ಳೋಕ್ಕಾಗಿ ಸಂಪರ್ಕಿಸಿ 8904131324. ಇನ್ನೊಮ್ಮೆ 8904131324. ಇನ್ನೇಕೆ ಭಯ? ರೇಖಿ ನಿಮ್ಮ ಹತ್ತಿರ ಬಂದಿದೆ. ಚಿಕಿತ್ಸೆ ಪಡೆದುಕೊಳ್ಳಿ, ಹೀಲಿಂಗ್ ಪಡೆದುಕೊಳ್ಳಿ. ರೇಖಿ ದೀಕ್ಷೆ ಪಡೆದು ನೀವೇ ಸ್ವತಃ ಸಾಧಕರಾಗಿ ನಿಮ್ಮಲ್ಲಿರುವ ಸಿಯಾಟಿಕನ್ನು ಖಾಯಮಾಗಿ ಹೊಡೆದೋಡಿಸಿ ಮಾನಸಿಕ ಶಾಂತಿಯನ್ನು ಮತ್ತೆ ಪಡೆದುಕೊಳ್ಳಿ. ಮತ್ತೆ ನಿಮ್ಮ ದೇಹದಲ್ಲಿ, ನಿಮ್ಮ ಜೀವನದಲ್ಲಿ, ದೇಹದಲ್ಲಿ ಉತ್ಸಾಹ ತಂದುಕೊಳ್ಳಿ. ಸ್ನೇಹಿತರೆ, ನಮಸ್ಕಾರ. ಇನ್ನೊಂದು ಮಹತ್ವದ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.